ವರ್ಷದಿಂದ ಸಮಸ್ಯೆ ಇತ್ತು? 12 ವರ್ಷದಿಂದ. 12 ವರ್ಷದ ಸಮಸ್ಯೆ ಇತ್ತು. ಏನೇನು ಸಮಸ್ಯೆ ಇತ್ತು? ಕಾಲು ಜಾಯಿಂಟ್ ಪೈನ್. ಇದು 1 ವರ್ಷದಿಂದ. ಇದು 1 ವರ್ಷ ಆಯ್ತು. ಮಂಡಿ ನೋವು 12 ವರ್ಷ ಮಂಡಿ ಆಯ್ತು. ನೋವು ಎಷ್ಟು ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಎಲ್ಲ ಆಪರೇಷನ್ ಮಾಡಬೇಕು ಅಂತಾನೆ ಹೇಳಿದ್ರು. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಂಜೆಕ್ಷನ್ ತಗೊಂಡಾಗ ಅದು ನೆಕ್ಸ್ಟ್ ಡೇನೆ ಖುಷಿ ಆಗೋಯ್ತು. ಏನು ಫೇನ್ ಇಲ್ಲ ಆಯ್ತು. 3 ದಿವಸ ಚೆನ್ನಾಗಿದೆ. ಮನೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾಡ್ತಾ ಇದ್ದೆ. ಅಷ್ಟೊಂದು ಸಂತೋಷ ಆಗೋಯ್ತು. ಎಷ್ಟು ದೇವ್ರನ್ನ ಕರ್ಕೊಂಡೋಗಿಲ್ಲಿ ಬಿಟ್ರಲ್ಲ, ದೇವರ ದರ್ಶನ ಆದಂಗೆ ಆಯಿತು. ಇಲ್ಲಿ ಬಂದಮೇಲೆ ಅಷ್ಟೊಂದು ನೋವೆಲ್ಲ ಕಡಿಮೆ ಆಯಿತು. ಇದೇ ಥರನೇ ನೀವು ಮಾಡ್ತಾ ಹೋಗಿ ಕಂಪ್ಲೀಟಾಗಿ ಚೆನ್ನಾಗ್ತೀರಾ. ದೇಹದಲ್ಲಿರ್ತಕ್ಕಂಥ ನೋವುಗಳು ನಾವು ಏನು ತ್ಯಾಗ ಮಾಡ್ತೀವಲ್ಲ, ಟೀ ಕಾಫಿ ಆ ಟೇಸ್ಟ್ಗಳು, ಅದು ಏನು ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ನೋವಿಲ್ಲದೆ ಇರೋದೇ ಒಂದು ಪರಮ ಸುಖ ಅಲ್ವಾ? ಅದು ಏನು ಕಾಫಿ ಟೀ ಕುಡಿಯುವಾಗ ಬರ್ತಕ್ಕಂಥ 5 ನಿಮಿಷದ ಸುಖ ಅದೇನು ಇಲ್ಲ ಇದ್ರ ಮುಂದೆ. ಇವಾಗ ನಿದ್ದೆ ಎಕ್ಸಾಂಪಲ್ ನೀವು ಹೇಳಿರೋದು. ನೆಕ್ಸ್ಟಿನ 1 ತಿಂಗಳು ಅದು 2 ತಿಂಗಳು ಬರುವಾಗ ಕೋಲೆಲ್ಲ ಬಿಟ್ಟು ಆರಾಮಾಗಿ ಫ್ರೀಯಾಗಿ ನಡ್ಕೊಂಡ್ ಬರ್ತೀರಿ ನೀವು. 75 ವರ್ಷ ಅನ್ನೋದು ನಿಮಗೆ ಮ್ಯಾಟ್ರೇ ಅಲ್ಲ. 75 ವರ್ಷದಲ್ಲಿ ಇದ್ರೂ ಕೂಡ ನಾವು 25 ವರ್ಷದ ತರ ಬಾಡಿನ ನಾವು ತಗೋಬಹುದು. ಆ ಥರ ಮಾಡಕ್ ಸಾಧ್ಯ ಇದೆ. ನಮ್ಗೆ ಏನು ಅಂದ್ರೆ ಪ್ರಯತ್ನ ಬೇಕು, ಅದಕ್ಕೆ ಬೇಕಾದ್ರೆ ಶಿಸ್ತು ಬೇಕು. ಆ ಶಿಸ್ತಿಗೆ ನಾವು ಬದ್ಧರಾಗಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬಂದ್ಮೇಲೆ ನಿದ್ದೆ ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ. ಒಂದು ತಿಂಗಳಲ್ಲಿ 15 ದಿವಸ ನಿದ್ದೆ ಹೋಗ್ತಿಲ್ಲ. ಮಧ್ಯೆ ಎಚ್ಚರ ಆಗ್ಬಿಟ್ಟು ಹಂಗೆ ಆಗ್ತಾ ಇತ್ತು. ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಇದಕ್ಕೆ ಹಾಸ್ಪಿಟ್ಲಿಗೆ ಬಂದ್ಮೇಲೆ. ಅದು ನಿಮಗೆ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಎಲ್ಲರೂ ಈ ಥರ ಸಮಸ್ಯೆ ಇರೋರು, ಜಾಯಿಂಟ್ ಪೇನ್ ಇರೋರು, ನಾನು ಹೇಳಿದ್ದ ಥರ ಸಮಸ್ಯೆ ಇರೋರು ಎಲ್ಲರೂ ಬನ್ನಿ. ಖಂಡಿತ ಅಲ್ಲಿ ಕ್ಯೂರ್ ಸಿಗುತ್ತೆ. ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಯೋಚನೆ ಮಾಡಬೇಡಿ, ದುಡ್ಡು ಖರ್ಚಾಗಲ್ಲ ಜಾಸ್ತಿ. ಖಂಡಿತ ಬಂದ್ರಿ, ಒಂದು ಸ್ವರ್ಗ ಇದು ಅನ್ಕೊಂಡ್ಬಿಡ್ರಿ. ಹೇಳ್ತೀನಿ, ಎಲ್ಲರೂ ಬನ್ನಿ ಖಂಡಿತ. ನಮ್ಮ ಜೊತೆ 74 ವರ್ಷದ ಯಂಗ್ ವುಮೆನ್ ಅಂತ ಹೇಳ್ಬೋದು, ಕಮಲಾ ಕೃಷ್ಣಮೂರ್ತಿ ಅಂತ. ಅವ್ರಿಗೆ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? 12 ವರ್ಷದಿಂದ. 12 ವರ್ಷದ ಸಮಸ್ಯೆ ಇತ್ತು. ಏನೇನು ಸಮಸ್ಯೆ ಇತ್ತು? ಕಾಲು ಜಾಯಿಂಟ್ ಪೈನ್. ಇದು 1 ವರ್ಷದಿಂದ. ಇದು 1 ವರ್ಷ ಆಯ್ತು. ಮಂಡಿ ನೋವು 12 ವರ್ಷ ಮಂಡಿ ಆಯ್ತು. ನೋವು ಎಷ್ಟು ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಎಲ್ಲ ಆಪರೇಷನ್ ಮಾಡಬೇಕು ಅಂತಾನೆ ಹೇಳಿದ್ದು. ಅದಕ್ಕೆ ಹಂಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದಿದ್ದು. ಆಮೇಲೆ ಆಯುರ್ವೇದಿಕ್ ತಗೊಂಡೆ. ಅಲ್ಲಿ 1.5 ವರ್ಷ ತಗೊಂಡೆ. ಅಲ್ಲಿ ಪೌಡರ್ ತಗೊಂಡಾಗ ಸ್ವಲ್ಪ ಕಡಿಮೆ ಆಗ್ತಿತ್ತು, ಮತ್ತೆ ಪೇನ್ ಬರ್ತಾ ಇತ್ತು. ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದಿಲ್ಲ ಅಂತ ಒಂದು ಸ್ವಲ್ಪ ಅದು ಕ್ಯೂರ್ ಸಿಗುತ್ತೆ ಅಂತ ನಂಗೆ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಆಮೇಲೆ ನಿಮ್ಮ ಕಡೆ ವಿಡಿಯೋ ಯೂಟ್ಯೂಬಲ್ಲಿ ನೋಡಿದ್ಮೇಲೆ ಆವಾಗ ನನಗೆ ಇಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತು. ಆವಾಗಲೇ ನಾನು 2-3 ದಿವಸಕ್ಕೆ ಮುಂಚೆ ಕಾಫಿ ಟೀ ಎಲ್ಲ ಬಿಟ್ಟು ನೀವು ಹೇಳಿದ್ದೆಲ್ಲನೂ ಬಿಟ್ಟೆ. ಆಮೇಲೆ ಇಲ್ಲಿ ಬಂದೆ. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಂಜೆಕ್ಷನ್ ತಗೊಂಡಾಗ ಅದು ನೆಕ್ಸ್ಟ್ ಡೇನೆ ಖುಷಿ ಆಗೋಯ್ತು. ಏನು ಫೇನ್ ಇಲ್ಲ ಆಯಿತು. 3 ದಿವಸ ಚೆನ್ನಾಗಿದೆ. ಮನೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾಡ್ತಾ ಇದ್ದೆ. ಅಷ್ಟೊಂದು ಸಂತೋಷ ಆಗೋಯ್ತು. ಎಷ್ಟು ದೇವ್ರನ್ನ ಕರ್ಕೊಂಡೋಗಿಲ್ಲಿ ಬಿಟ್ರಲ್ಲ, ದೇವರ ದರ್ಶನ ಆದಂಗೆ ಆಯಿತು. ಇಲ್ಲಿ ಬಂದಮೇಲೆ ಅಷ್ಟೊಂದು ನೋವೆಲ್ಲ ಕಡಿಮೆ ಆಯಿತು. ಆಮೇಲೆ 5-6 ದಿವಸ ಆದಮೇಲೆ ಸ್ವಲ್ಪ ನೋವು ಕಾಣಿಸ್ಕೊಂತು. ಮತ್ತು ಸೆಕೆಂಡ್ ವಿಸಿಟ್ಗೆ ಬಂದು ಮತ್ತೆ ಇಂಜೆಕ್ಷನ್ ಎಲ್ಲ ತಗೊಂಡು ಮಾತ್ರೆ ಸಪೋರ್ಟಿಂಗ್ ಮಾತ್ರೆಗಳೆಲ್ಲ ತಗೊಂಡ್ಮೇಲೆ ತುಂಬ ಚೆನ್ನಾಗಾಯಿತು. ಇವಾಗ 80% ಕಡಿಮೆ ಆಯಿತು ಮಂಡಿ ನೋವು. ಆಮೇಲೆ ಭುಜದ ನೋವು ಇದು ಕಡಿಮೆ ಆಯ್ತು. ಇದೊಂದು ಸ್ವಲ್ಪ ಇದೆ. ಆಮೇಲೆ ಇದೊಂದು ಸ್ವಲ್ಪ ಕಾಲ್ ಸ್ವೆಲ್ಲಿಂಗ್ ಇದೆ. ಅದು ಕಡಿಮೆ ಆಗ್ಬಿಟ್ರೆ ಈ ಕೋಲ್ ಇಲ್ದಿರ ರೇಡಿಯೋ ತರ ಆಮೇಲೆ ಎಕ್ಸರ್ಸೈಸಸ್ ಆ ತರ ಎಕ್ಸರ್ಸೈಸ್, ಹಾಫ್ ಸ್ಕ್ವಾಟ್ಸ್ ಮತ್ತೆ ಒಂದು ಗದೆ ತಗೊಂಡ್ಬಿಟ್ಟು ಡೈಲಿ ಮಾಡ್ತಾ ಹೋಗಿ. ಡೈಲಿ 1-2 ಅವರ್, ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಎಕ್ಸರ್ಸೈಸ್ ಅಂತ ಡೆಡಿಕೇಟ್ ಮಾಡಿ. ಪಥ್ಯ ನೀವೇನ್ ಮಾಡ್ತಿದ್ರೋ ಆ ಪಥ್ಯಗಳು ನೀವು ಮಾಡ್ತಾ ಹೋಗಿ. ನೋಡ್ಕೊಂಡ್ಬಿಟ್ಟು ಇದು ಮಾಡೋಣ. ಟಿಶ್ಯೂ ಬೇಕು. ಹಂಗೆ ವೆಯ್ಟ್ ಎಲ್ಲ ಕಡಿಮೆ ಆಗ್ಬಿಟ್ರೆ ಸಾಕಾಗಿದೆ. ವೆಯ್ಟು ಕಡಿಮೆ ಆಗುತ್ತೆ. ಈ ವೆಯ್ಟ್ ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ? ಇವಾಗ 5 kg ಕಡಿಮೆ ಆಗಿದೆ. ಫಸ್ಟ್ಗೆ ಎಷ್ಟಿದ್ರಿ? ಫಸ್ಟ್ 117 ಇತ್ತು. ಇವಾಗ ಆಗಿರೋದು 4 kg ಕಡಿಮೆ ಆಗಿದೆ. 4 kg ಕಡಿಮೆ ಆಗಿದ್ರೆ. ಸೊ ನಾನು ಹೇಳ್ತಾ ಇರೋದು ಪ್ರಶ್ನೆ ಏನಂದ್ರೆ, ನೀವು ಮುಂಚೆ ವೆಯ್ಟ್ ಲಾಸ್ ಮಾಡಕ್ಕೆ ಏನೇನೆಲ್ಲ ಪ್ರಯತ್ನ ಪಟ್ಟಿರ್ತೀರಿ? ಹೌದು. ಅವಾಗೆಲ್ಲ ಚಪಾತಿ ಎಲ್ಲ ತಿಂದು, ಪಲ್ಯಗಳು, ವೆಜಿಟೇಬಲ್ ಎಲ್ಲ ಪಲ್ಯ ತಿಂದು ಅದೆಲ್ಲ ಮಾಡಿದ್ರು ಏನು ಆಗಿಲ್ಲ. 1 kg ಕೂಡ ಕಮ್ಮಿ ಆಗಿರಲ್ಲ. 1 kg ಕೂಡ ಕಡಿಮೆ ಆಗಿಲ್ಲ. ಇವಾಗ ಆರಾಮಾಗಿ 5 kg ಸಣ್ಣ ಆಗಿದ್ದೀರಾ. ಮುಖ್ಯವಾಗಿ ಏನಕ್ಕೆ ಅಂತ ನೀವು ಸಣ್ಣ ಆಗ್ತಿರೋದಂದ್ರೆ, ಇಲ್ಲಿರ್ತಕ್ಕಂಥ ಡಯಟ್ ಬಂದು ನಮ್ದು ಹಾರ್ಮೋನ್ ಮಾಡಲ್ ಆಫ್ ಡಯಟ್ ಮಾಡಲ್ಲ. ಸೊ ನಿಮ್ಗೆ ಬಾಡಿಲಿರ್ತಕ್ಕಂಥ ಇನ್ಸುಲಿನ್ ಪ್ರಮಾಣನ ಕಮ್ಮಿ ಮಾಡಿ, ಫ್ಯಾಟಿ ಲಿವರ್ನ ಕಮ್ಮಿ ಮಾಡಿ, ಅಲ್ಲಿಂದ ಮೆಟಬಾಲಿಸಮ್ ಜಾಸ್ತಿ ಮಾಡಿ, ಫ್ಯಾಟ್ ಬರ್ನಿಂಗು ಪ್ಲಸ್ ಈ ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಹೋಗ್ತಿದೆ. ಬಾಡಿ ಇಷ್ಟು ದಿನ ಫ್ಯಾಟ್ ಡೆಪಾಸಿಷನ್ ಮಾಡಲಿತ್ತು, ಫ್ಯಾಟ್ ಬರ್ನಿಂಗ್ ಮೋಡ್ಗೆ ಹೋಗ್ತಾ ಇದೆ. ಅದು ಒಂದು ಹಂಗಾಗಿ ನಿಮಗೆ ಇಷ್ಟ ಆಗ್ತಿದೆ. ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಮೇಜರ್ ಇಂಪಾರ್ಟೆಂಟ್ ಸಮಸ್ಯೆ ಅಂದ್ರೆ ಹೆವಿ ಮೆಟಲ್ ಟಾಕ್ಸಿಸಿಟಿ, ಅಂದ್ರೆ ಲೆಡ್
470 ಪ್ಲಸ್ ಇದೆ. ಸೊ ಅದನ್ನ ನಾವು ಕಿಲೇಷನ್ ಥೆರಪಿ ಮಾಡೋದ್ರ ಮುಖಾಂತರ 6 ಆಗಿದೆ. ಒಂದು ಇನ್ನೊಂದು 4 ಆದ್ಮೇಲೆ ಮತ್ತೆ ಟೆಸ್ಟ್ ಮಾಡೋದು ಇನ್ನೊಂದ್ಸರಿ, ಅದು ಎಷ್ಟು ಬರುತ್ತೆ ನೋಡ್ಬಿಟ್ಟು ಆಮೇಲೆ ಅದು ನಾರ್ಮಲ್ ಆಗೋವರೆಗೂ ಟ್ರೈ ಮಾಡ್ತಾರೆ. ಅದು ಸರಿಯಾದಂಗೆ ನಿಮ್ ಬಾಡಿನೂ ಕೂಡ ಚೆನ್ನಾಗುತ್ತೆ. ಯಾಕಂದ್ರೆ ಸರ್ ಲೆಡ್ಗೂ ವೆಯ್ಟ್ ಲಾಸ್ಗೂ ಅಥವಾ ಮಂಡಿ ನೋವು ಏನ್ ಸಂಬಂಧ ಅಂತಂದ್ರೆ, ಲೆಡ್ ಬಾಡಿನಲ್ಲಿ ಜಾಸ್ತಿ ಇರುವಾಗ ಬೋನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂನೆಲ್ಲ ಎಳೆದಾಗ್ತಾ ಇರುತ್ತೆ. ನಾವ್ ಎಷ್ಟು ದಿನಕ್ಕೆ 4 ಕ್ಯಾಲ್ಸಿಯಂ ಮಾತ್ರ ತಗೊಂಡ್ರು ಕೂಡ ಒಂದು ಚೂರು ಕೂಡ ಬೋನ್ಗೆ ಹೋಗ್ತಾ ಇರಲ್ಲ. ಸಿವಿಯರ್ ಆಸ್ಟಿಯೋಪೊರೋಸಿಸ್ ಆಗುತ್ತೆ. ಮತ್ತೆ ಜಾಯಿಂಟ್ಸ್ಗಳು ಡಿಜನರೇಷನ್ ಆಗ್ತವೆ. ಜಾಯಿಂಟ್ಸ್ಗಳು ಡಿಜನರೇಷನ್, ಆಸ್ಟಿಯೋಪೊರೋಸಿಸ್ ಪ್ಲಸ್ ವೆಯ್ಟ್ ಗೇನ್ ಆಗುತ್ತೆ. ಯಾಕಂದ್ರೆ ಕರಳಲ್ಲಿ ಇರ್ತಕ್ಕಂಥ ಗುಡ್ ಮೈಕ್ರೋ ಬ್ಯಾಕ್ಟೀರಿಯಂನ ಅದು ಲೆಡ್ ಸಾಯಿಸ್ತಾನೆ ಇರುತ್ತೆ. ಲೆಡ್ ಇರುವಾಗ ಬೆಳ್ಕೊಳ್ಳೋದೇ ಇಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಲೆಡ್ ಪ್ರಮಾಣ ಕಡಿಮೆ ಆಗುವಾಗ ಗುಡ್ ಮೈಕ್ರೋಬಯೋಮ್ ನ್ಯಾಚುರಲಿ ಜಾಸ್ತಿ ಆಗುತ್ತೆ. ಅವಾಗ ಫ್ಯಾಟ್ ಬರ್ನಿಂಗ್ ಚೆನ್ನಾಗುತ್ತೆ. ಮತ್ತೆ ನೀವು ಇನ್ನೊಂದು ಏನನ್ನ ಬೆನಿಫಿಟ್ ಹೇಳಿದ್ರಿ, ನಿಮ್ಗೆ ಏನೋ ಅಡಿಷನಲ್ ಬೆನಿಫಿಟ್ ಏನಾಗಿದೆ? ಮೋಷನ್ ಪ್ರಾಬ್ಲಮ್ ಇತ್ತು, ಅದು ಕ್ಲಿಯರ್ ಆಯ್ತು. ಇಲ್ಲಿ ಬಂದ್ಮೇಲೆ ಎಷ್ಟೊಂದು ಖುಷಿ ಆಗುತ್ತೆ ಅಂತ. ಅದೇನೆ ತುಂಬಾ ನೀವು ಗಟ್ಸ್ ಅಂತಾರಲ್ಲ, ಗಟ್ಸ್ ಅಂದ್ರೆ ಏನಂದ್ರೆ ಅರ್ಥ ಗೊತ್ತಿರ್ಲಿಲ್ಲ, ಗೊತ್ತಾಯ್ತು ಕರಳದು ಪ್ರಾಬ್ಲಮ್ ಅದು ತುಂಬಾನೇ ಇದೆ ಅನ್ಸುತ್ತೆ ನಂಗೆ. ಇನ್ನೂ ಅದು ಕ್ಲಿಯರ್ ಆಗ್ಬೇಕು. ಇನ್ನು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿತಾ ಇನ್ನು ಸರಿ ಮಾಡ್ತದಂಗೆ ಕರಳಲ್ಲಿ ನಿಮ್ಮ ದೇಹದ ಕರಳಲ್ಲಿ ಒಳ್ಳೆ ಮೈಕ್ರೋಬಯೋಮ್ ಜಾಸ್ತಿ ಆದಂಗೆ ಡೈಜೆಷನ್ ಪವರ್ ಜಾಸ್ತಿ ಆಗಿ ನೀಟಾಗಿ ಫೈಬರ್ ಕಂಟೆಂಟ್ ಹೆಂಗಿದ್ರು ನೀವು ಇನ್ಕ್ರೀಸ್ ಮಾಡಿರ್ತೀರ, ನೀಟಾಗಿ ಮೋಷನ್ ಕರೆಕ್ಟ್ ಬರುತ್ತೆ. ಅವತ್ತಿಂದ ಅವತ್ತು ಕ್ಲೀನ್ ಆಗ್ತಾವ ಅಂದ್ರೆ ದೇಹದಲ್ಲಿ ವಾತ ಅಕ್ಯುಮುಲೇಷನ್ ಜಾಸ್ತಿ ಆಗಲ್ಲ. ಆಮೇಲೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬಂದ್ಮೇಲೆ ನಿದ್ದೆ ಎಷ್ಟೊಂದು ರಾತ್ರಿ ನಿದ್ದೆ ಮಾಡಿಲ್ಲ. ಒಂದು ತಿಂಗಳಲ್ಲಿ 15 ದಿವಸ ನಿದ್ದೆ ಹೋಗ್ತಿಲ್ಲ. ಮಧ್ಯೆ ಎಚ್ಚರ ಆಗ್ಬಿಟ್ಟು ಹಂಗೆ ಆಗ್ತಾ ಇತ್ತು. ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಇದಕ್ಕೆ ಹಾಸ್ಪಿಟ್ಲಿಗೆ ಬಂದ್ಮೇಲೆ. ಅದು ನಿಮ್ಗೆ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು. ತುಂಬಾ ನೋವು ಪಟ್ಟಿದ್ದೀನಿ ನಾನು. ಯಾಕಂದ್ರೆ ಮನುಷ್ಯನ್ಗೆ ಏನಿದ್ರು ಏನಿಲ್ಲ ಅಂದ್ರೂ ನಿದ್ದೆ ಮಾತ್ರ ಇರ್ಬೇಕು. ನಿದ್ದೆ ಇಲ್ಲ ಅಂತ ಅಂದ್ರೆ ಎಲ್ಲಾ ಸಮಸ್ಯೆಗಳು ದೈಹಿಕವಾಗಿ, ಮಾನಸಿಕವಾಗಿ ಮಾನಸಿಕವಾಗಿ ಚಿಂತೆ, ಖಿನ್ನತೆ ಎಲ್ಲ A to Z ಜಾಸ್ತಿ ಆಗುತ್ತೆ. ಈಗ ರಾತ್ರಿ ಹೊತ್ತು ಎಲ್ಲರೂ ಮನಗಿರ್ತಾರೆ, ನಾನು ಮನಗಿಲ್ಲ, ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ರೆ ಅದು ಆಕ್ಚುಲಿ ಈ ಭೂಲೋಕದಲ್ಲಿ ನರಕ ಸೃಷ್ಟಿ ಮಾಡಿರೋ ರೀತಿ ಅದು. ಅಷ್ಟು ಕಷ್ಟ ಅದು. ನಿದ್ದೆ ಯಾಕೆ ಬರ್ತೀರಿ ಇನ್ನೊಂದು, ಅದಕ್ಕೂ ಕೂಡ ಲೆಡ್ ಕಂಟೆಂಟ್. ಲೆಡ್ ಜಾಸ್ತಿ ಇರುವಾಗ ಗಟ್ ಬ್ರೈನ್ ಆಕ್ಸೆಸ್ ಹಾಳಾಗುತ್ತೆ. ಗಟ್ ಹಾಳಾಗ್ಬಿಟ್ಟು ಮತ್ತೆ ಬ್ರೈನ್ ಅಲ್ಲೂ ಕೂಡ ನರದಲ್ಲಿ ಡೆಪಾಸಿಟ್ ಆಗುತ್ತೆ. ನಿಮ್ಗೆ ಲೆಡ್ ಜಾಸ್ತಿ ಇರುವಾಗ ಇನ್ನೊಂದು ಏನಾಗುತ್ತೆ, ನಿಮ್ಗೆ ನೆನಪಿನ ಶಕ್ತಿ ಇರಲ್ಲ. ಹಿಂಗೆ ಬರ್ತಾ ನ್ಯೂರೋ ಡಿಜನರೇಟಿವ್ ಡಿಸೀಸಸ್ ಅಂತ ಬರ್ತವೆ. ಇನ್ನೊಂದು 4-5 ವರ್ಷ ಹಂಗೆ ಇದ್ರೆ ಆಮ್ನಿಷಿಯಾ, ಅಲ್ಝೈಮರ್ಸ್ ಡಿಸೀಸ್, ಮತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್, ಅದು ಯಾವ್ದಾದ್ರು ಒಂದು ಸುಮ್ನೆ ಮರೆಯೋದು, ಕೊನೆಗೆ ಹಂಗ ನಿಮ್ಮ ಹೆಸರು ನೀವೇ ಮರೆಯೋದು, ಈ ತರ ಅಲ್ಲ. ಹೆಂಗೋ ಭಗವಂತನ ದಯೆಯಿಂದ ಏನಂತಂದ್ರೆ ನಮ್ಗೆ ನಿಮ್ಮ ರೂಟ್ ಕಾಸ್ ಅಸೆಸ್ ಮಾಡಕ್ ಸಾಧ್ಯ ಆಯ್ತು. ರೂಟ್ ಕಾಸ್ ಅಸೆಸ್ ಆದ್ಮೇಲೆ ಲೆಡ್ ಜಾಸ್ತಿ ಇದೆ ಅಂತ ಗೊತ್ತಾದ್ಮೇಲೆ ಇವಾಗ ಒಂದೊಂದು ಚೂರೆ ಸರಿಯಾಗಿ ನಾರ್ಮಲ್ ಆಗ್ತಾ ಇದೆ. ಹಂಗಾಗಿ ಇದು ಪಥ್ಯ ಏನ್ ಮಾಡ್ತಿದ್ರಿ ಇವಾಗ? ಪಥ್ಯ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಕೂಲಿಂಗ್ ಮಾಡ್ಬಿಟ್ಟು ಮಾಡ್ತಿದ್ದೀರಾ? 2 ಸ್ಪೂನ್ ಕೋಕೋನಟ್ ಆಯಿಲ್ ಕೊಡೋದು. ಆಮೇಲೆ ಬೂದ್ಗುಂಬಳಕಾಯಿ ಇದು ಫಸ್ಟ್ ಬಿಸಿನೀರು ಕುಡಿದು, ಬಿಸಿನೀರು ಸಿಪ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಏರ್ಪಡ್ತೀವಿ ಹೋಗೋದಕ್ಕೆ. ಅದು ಆಯಿಲ್ ಕೂಲಿಂಗ್ ಮಾಡ್ತಾ ಸರಿ ಹೋಗ್ಬೋದೇನೋ ಅನ್ಕೊಂಡಿದ್ದೀನಿ. ಆಮೇಲೆ ಬಿಸಿನೀರು ಕುಡಿದಾದ್ಮೇಲೆ ಬೂದ್ಗುಂಬಳಕಾಯಿ ಜ್ಯೂಸು, ಆಮೇಲೆ ನೆಲ್ಲಿಕಾಯಿ ಜ್ಯೂಸು. ನೆಲ್ಲಿಕಾಯಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೌತೆಕಾಯಿನೂ ಸ್ವಲ್ಪ ಹಾಕ್ತೀನಿ. ಸೌತೆಕಾಯಿ ಹಾಕಿ ಅದು 3 ಜ್ಯೂಸು ಕುಡಿತೀನಿ. ಆಮೇಲೆ ತಿಂಡಿ ಏನು ತಿನ್ನಲ್ಲ? ಇಲ್ಲ, 12 ಗಂಟೆವರೆಗೆ ಹಸಿವೆ ಆಗೋದಿಲ್ಲ, ಊಟ ಬೇಡ ಅನ್ನಿಸ್ತೈತೆ. ಆಮೇಲೆ ಮಧ್ಯಾಹ್ನ ಟಿಫನ್ ಒಂದು ತಿನ್ಬಿಟ್ರೆ 12-1 ಗಂಟೆಗೆ, ತಿರ್ಗಾ ಸಾಯಂಕಾಲ 7 ಗಂಟೆಗೆ ಸ್ವಲ್ಪ ಊಟ ತಗೋತೀನಿ. ಇಲ್ಲಾಂದ್ರೆ ಡ್ರೈ ಫ್ರೂಟ್ಸು, ಕೋಕೋನಟ್ ಮಿಲ್ಕ್ ಅದು. ಊಟ ಬೇಡ, ಏನ್ ಮಾಡಿ ಗೊತ್ತಾ, ಒಂದ್ ಗ್ಲಾಸ್ ಕೋಕೋನಟ್ ಮಿಲ್ಕ್ ತಗೊಳ್ಳಿ, ನೀವೇ ಕಟ್ ಮಾಡ್ಬಿಟ್ಟು ಮಿಕ್ಸಿ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕೊಡ್ರಿ, ಕೋಕೋನಟ್ ಹಾಲು. ಇಲ್ಲ ಅಂತಂದ್ರೆ ಏನೋ ಸ್ವಲ್ಪ ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಪಲ್ಯಗಳು ಮಾಡ್ಕೊಂಡು ತಿನ್ನಿ. ಈ ಮುದ್ದೆ, ರೊಟ್ಟಿ, ಅನ್ನ ನೈಟಲ್ಲಿ ತಗೊಳಕ್ ಹೋಗಿ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಜೀರೋ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಮಾಡಕ್ ಕಷ್ಟ ಆಗುತ್ತೆ. ಇವಾಗ ಆಲ್ರೆಡಿ ನಿಮ್ ಬಾಡಿ ಸೆಟ್ ಆಗಿದೆ. ಇವಾಗ ಆಲ್ಮೋಸ್ಟ್ 1.5 ಮಂತ್ ಇಂದ ಮಾಡ್ತಿದ್ರಲ್ಲ, ಬಾಡಿ ಸೆಟ್ ಆಗಿದೆ. 1.5 ತಿಂಗಳಲ್ಲಿ, ಆಲ್ಮೋಸ್ಟ್ 1.5 ತಿಂಗಳು ಆಯ್ತಲ್ಲ ನೀವು ಬಂದು. 1.5 ತಿಂಗಳಲ್ಲಿ ಇಷ್ಟು ರಿಕವರಿ ಆಗ್ತೀನಿ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ, ಖಂಡಿತ ಅನ್ಸಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಂಗೆ ತುಂಬಾನೇ ಖುಷಿ ಆಗಿದೆ. ಎಲ್ಲ ಕಡಿಮೆ ಆಗಿದೆ. ಅದು ಇದೊಂದು ನನ್ನ ವೆಯ್ಟ್ ಕಡಿಮೆ ಆಗಬೇಕು. ವೆಯ್ಟ್ ಕಡಿಮೆ ಆಗುತ್ತೆ. ಅದು ಲಿಂಫೋಡಿನ ಆನೆಕಾಲ್ ತರ ಇದಿದಲ್ಲ, ಅದು ಸರಿ ಮಾಡೋದಕ್ಕೆ ನೋಡೋಣ. ಇವತ್ತು ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ಟಿದ್ದು ಅದನ್ನ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಅದ್ ನೋಡ್ಕೊಂಡ್ಬಿಟ್ಟು ಅದಕ್ಕೆ ನಮ್ ಕಡೆಯಿಂದ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ, ಓಝೋನ್ ಥೆರಪಿ ಮುಖಾಂತರ ಬೇರೆ ಏನಾರ ಸಪೋರ್ಟ್ ಮಾಡಕ್ಕಾಗತ್ತೆ ಅಂತ ನೋಡ್ತೀನಿ. ಆಮೇಲೆ ಸ್ಕಿನ್ ಎಚಿಂಗ್ ಇದೆ, ಅದಕ್ಕೇನೋ ಒಂದು ದಿನ ಬಿಟ್ಟು ಮಾತ್ರೆ ತಗೋತಾ ಇದ್ದೀನಿ. ಅದು ಇಲ್ಲ, ಅದು ಇವಾಗ ಸದ್ಯಕ್ಕೆ ಇದೆ, ಹೋಗ್ಲಿ. ಇವಾಗ ಸದ್ಯಕ್ಕೆ ಸಿಂಪ್ಟಮ್ಯಾಟಿಕಲಿ ಆಗ್ತಾ ಇರಲಿ. ರೂಟ್ ಕಾಸ್ ಅಸೆಸ್ ಆಗಿದ್ದು ಇನ್ನೊಂದು 4 ಸ್ಕಿಲೇಷನ್ ಮುಗಿದ್ಮೇಲೆ ಕೋಲನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡ್ತೀನಿ. ಅದ್ರ ಕರಳೆಲ್ಲ ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕ್ಲೀನ್ ಮಾಡ್ಬಿಟ್ಟು, ಕ್ಲೀನ್ ಆಯ್ತು ಅಂದ್ರೆ ಇಮ್ಯುನಿಟಿ ಚೆನ್ನಾಗ್ಬಿಟ್ಟು ಈ ಎಕ್ಸಾಮ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಡ್ತಾ ಮೈ ಇಚ್ಚಿಂಗು ಪ್ಲಸ್ ಬೇರೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದೇ ತರ ಪಥ್ಯ ಮಾಡಿ. ಪಥ್ಯದಲ್ಲಿ ಮಾತ್ರ ಮಿಸ್ ಮಾಡ್ಬಿಡಿ. ನೈಟ್ ಅಲ್ಲಿ ದಯವಿಟ್ಟು ಅನ್ನ, ಮುದ್ದೆ, ರೊಟ್ಟಿ ತಿನ್ನಕ್ ಹೋಗ್ಬೇಡಿ. ಒಂದು ಅರ್ಧ ತೆಂಗಿನಕಾಯಿ, ಇಲ್ಲ ತೆಂಗಿನಕಾಯಿ ಹಾಲು ಕುಡಿದ್ಬಿಟ್ಟು ಹಿಂಗೆ ಮೇಂಟೈನ್ ಮಾಡಿ. ಕೊಬ್ಬರಿ ಎಣ್ಣೆ ಕುಡೀರಿ, ಆಯಿಲ್
ಏರ್ ಕೂಲಿಂಗ್ ಮಾಡಿ ಹಿಂಗೆ ಮಾಡ್ತಾ ಹೋಗ್ಬೇಕು. ಬಿಸಿಲಲ್ಲಿ 1 ಗಂಟೆ ಇರಿ. ಇವತ್ತು ಹೇಳ್ಕೊಟ್ರೆ ಎಕ್ಸರ್ಸೈಸ್ ಬೆಳಗ್ಗೆ 1 ಅವರ್ ಸಾಯಂಕಾಲ 1 ಅವರ್ ಚೆನ್ನಾಗಿ ಆಕ್ಟಿವ್ ಮಾಡ್ತಾ ಹೋಗಿ. ನೆಕ್ಸ್ಟಿನ 1 ತಿಂಗಳು ಅದು 2 ತಿಂಗಳು ಬರುವಾಗ ಕೋಲೆಲ್ಲ ಬಿಟ್ಟು ಆರಾಮಾಗಿ ಫ್ರೀಯಾಗಿ ನಡ್ಕೊಂಡ್ ಬರ್ತೀರಿ ನೀವು. 75 ವರ್ಷ ಅನ್ನೋದು ನಿಮಗೆ ಮ್ಯಾಟ್ರೇ ಅಲ್ಲ. 75 ವರ್ಷದಲ್ಲಿ ಇದ್ರೂ ಕೂಡ ನಾವು 25 ವರ್ಷದ ತರ ಬಾಡಿನ ನಾವು ತಗೋಬಹುದು. ಆ ತರ ಮಾಡಕ್ ಸಾಧ್ಯ ಇದೆ. ನಮ್ಗೆ ಏನು ಅಂದ್ರೆ ಪ್ರಯತ್ನ ಬೇಕು, ಅದಕ್ಕೆ ಬೇಕಾದ್ರೆ ಶಿಸ್ತು ಬೇಕು. ಆ ಶಿಸ್ತಿಗೆ ನಾವು ಬದ್ಧರಾಗಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಸೊ ಆ ತರ ಮಾಡ್ಕೊಂತ ಹೋಗೋಣ. ನಾನು BL ಕೆಲಸ ಮಾಡಿ ರಿಟೈರ್ಡ್ ಆಗಿ 13 ವರ್ಷ ಆಯ್ತು. BL ಅಲ್ಲ, BL ಕೆಲಸ ಮಾಡ್ತಿದ್ದೆ. 13 ವರ್ಷ ಆಯ್ತು. ಏನಾಗಿ ಕೆಲಸ ಮಾಡ್ತಿದ್ರಿ? ಕ್ಲರಿಕಲ್ ಪೋಸ್ಟ್ ಅಲ್ಲಿ ಇದ್ರಾ? ಓಕೆ. ನೀವು ರಿಟೈರ್ಡ್ ಆಗಿ 13 ವರ್ಷ ಆಯ್ತು. ಸೂಪರ್. ಇದೇ ತರನೇ ನೀವು ಮಾಡ್ತಾ ಹೋಗಿ, ಕಂಪ್ಲೀಟ್ ಆಗಿ ಚೆನ್ನಾಗ್ತೀರಾ. ದೇಹದಲ್ಲಿರ್ತಕ್ಕಂಥ ನೋವುಗಳು ನಾವು ಏನ್ ತ್ಯಾಗ ಮಾಡ್ತೀವಲ್ಲ, ಟೀ ಕಾಫಿ ಆ ಟೇಸ್ಟ್ಗಳು, ಅದು ಏನ್ ಕಂಪೇರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ ದೇಹದಲ್ಲಿ ನೋವಿಲ್ದೇ ಇರೋದೇ ಒಂದು ಪರಮ ಸುಖ ಅಲ್ವಾ. ಅದು ಏನ್ ಕಾಫಿ ಟೀ ಕುಡಿಯುವಾಗ ಬರ್ತಕ್ಕಂಥ 5 ನಿಮಿಷದ ಸುಖ ಅದೇನು ಇಲ್ಲ ಇದ್ರ ಮುಂದೆ. ಇವಾಗ ನಿದ್ದೆ ಎಕ್ಸಾಂಪಲ್ ನೀವು ಹೇಳಿರೋ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖಂಡಿತ ಎಲ್ಲರೂ ಈ ತರ ಸಮಸ್ಯೆ ಇರೋರು, ಜಾಯಿಂಟ್ ಪೇನ್ ಇರೋರು, ನಾನು ಹೇಳಿದ್ದ ತರ ಸಮಸ್ಯೆ ಇರೋರು ಎಲ್ಲರೂ ಬನ್ನಿ. ಖಂಡಿತ ಅಲ್ಲಿ ಕ್ಯೂರ್ ಸಿಗುತ್ತೆ. ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಯೋಚನೆ ಮಾಡಬೇಡಿ, ದುಡ್ಡು ಖರ್ಚಾಗಲ್ಲ ಜಾಸ್ತಿ. ಖಂಡಿತ ಬಂದ್ರಿ, ಒಂದು ಸ್ವರ್ಗ ಇದು ಅನ್ಕೊಂಡ್ಬಿಡ್ರಿ ನಿಜವಾಗ್ಲೂ ಅಂತ ಹೇಳ್ತೀನಿ. ಎಲ್ಲರೂ ಬನ್ನಿ ಖಂಡಿತ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗ್ತೀರಾ. ನಾನು ಒಂದು ತಿಂಗಳಾದ್ಮೇಲೆ ಮತ್ತೆ ನೋಡ್ತೀನಿ ನಿಮಗೆ. ಇನ್ನೊಂದು 3-4 ವಿಸಿಟ್ ಮಾಡ್ತಾನ ಕಂಪ್ಲೀಟ್ ಆಗಿ ರೆಡಿ ಆಗಿ. ನಾನು ಹೇಳಿದ್ನಲ್ಲ, ಅದು ಒಂದು 75-80 kg ವರೆಗೂ ವೆಯ್ಟ್ ಬರಬೇಕು. ಆಮೇಲೆ ಊತ ಎಲ್ಲ ಇಳಿದೋಗ್ಬೇಕು. ದೇಹದಲ್ಲಿ ಯಾವ ಪಾರ್ಟಲ್ಲೂ ಪೇನ್ ಇರಬಾರ್ದು. ಆಮೇಲೆ ಇದೇನು ಇಲ್ದಂಗೆ ಆಕ್ಟಿವ್ ಆಗಿ ಎಲ್ಲ ನಡಿಬೇಕು. ಮತ್ತೆ ಮೆಟ್ಲಿಳಿದ ಹತ್ತದು ಕೂಡ ಆಕ್ಟಿವ್ ಆಗಿ ಪಟ 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 ಅನ್ನೋ ಬರ್ಬೇಕು. ಅಲ್ಲಿವರೆಗೂ ನಾವು ಮಾಡಕ್ ಸಾಧ್ಯ ಇದೆ. ಬಟ್ ಏನಂದ್ರೆ ಪ್ರಯತ್ನ ಬೇಕು. ನಿಮ್ ಕಡೆಯಿಂದ ಪ್ರಯತ್ನ ನೀವು ಫುಡ್ ಅಲ್ಲಿ ನೋಡ್ಕೊಳ್ಳಿ. ಇನ್ನು ನಾವು ಸಪ್ಲಿಮೆಂಟ್ಸ್ ಅಲ್ಲಿ ಏನೇನೆಲ್ಲ ಪ್ರಯತ್ನ ಮಾಡಕ್ಕಾಗುತ್ತೆ ಅದು ಪ್ರಯತ್ನ ಮಾಡ್ತೀವಿ. ಆ ತರ ಒಂದು ಮಾಡೋಣ ಅಂತ ಹೇಳ್ತಾ ಓಕೆನಾ? ಥ್ಯಾಂಕ್ ಯು. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಜಯಪ್ರಕಾಶ್. ನಮ್ಮ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟ್ಲಲ್ಲಿ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಲೈಕ್ ನಾವು ಮಂಡಿ ನೋವು, ಸೊಂಟ ನೋವು, ಮತ್ತೆ ಡಿಸ್ಕ್ ಬಲ್ಜ್, ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂಡ್ ರುಮಟೆಡ್ ಆರ್ಥರೈಟಿಸ್, ಈ ಥರ ಎಷ್ಟೋ ಆಟೋಇಮ್ಯೂನ್ ಕಂಡೀಷನ್, ಪೇನ್ಫುಲ್ ಕಂಡೀಷನ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೀವಿ. ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟು ಜನಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ. ಎಲ್ಲರೂ ಸಂತೋಷದಿಂದ ಒಬ್ಬರಿಂದ ಒಬ್ರಿಗೆ ಹಿಂಗೆ ರೆಫರ್ ಮಾಡ್ತಾ ಇವತ್ತು ನಮ್ಮ ಪೇಷಂಟ್ಸ್ನ ಸಂಖ್ಯೆ ಒಂದು ದಿನಕ್ಕೆ 140ರಿಂದ 150 ಪೇಷಂಟ್ಸ್ ಆಗಿದೆ. ಬಟ್ ಡಾಕ್ಟರ್ ರಾಕೇಶ್ ಅಂದರೆ ನಮಗೆ ಎಫಿಷಿಯೆಂಟಾಗಿ ಪೇಷಂಟ್ನ ನೋಡಬೇಕಂದ್ರೆ ಒಂದು ದಿನಕ್ಕೆ ಒಂದು 30ರಿಂದ 40 ಕ್ವಾಲಿಟಿ ಕೇರ್ ಮಾಡ್ಬೇಕಂದ್ರೆ 30ರಿಂದ 40 ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ಹಿಂಗೆ ನಾವು 30-40 ಅಷ್ಟೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಕೊಂಡು ಹೋಗ್ಬಿಟ್ರೆ ಅದು ನೆಕ್ಸ್ಟು 3 ಮಂತ್ಸ್ವರೆಗೂ ಪೆಂಡಿಂಗ್ ಆಗಿಬಿಡುತ್ತೆ. ನಾವು ಮಿನಿಮಮ್ ಅಂದರೆ 3 to 4 ವೀಕ್ಸಲ್ಲಿ ಮತ್ತೆ ರಿವಿಸಿಟ್ ಮಾಡಲೇಬೇಕಾಗುತ್ತೆ. ನಾನು ಡಾಕ್ಟರ್ ರಾಕೇಶ್ ನಮ್ಮ ಟೀಮ್ ಡಾಕ್ಟರ್ಸ್ನ ಮೀಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಲಾಸ್ಟು ಕಪಲ್ ಆಫ್ ವರ್ಷಗಳಿಂದ ನಮ್ಮ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ನೆಲ್ಲ ಟ್ರೈನ್ ಮಾಡ್ಕೊತ ಬಂದಿದ್ವಿ. ಟ್ರೈನ್ ಮಾಡಿಕೊಂಡು ಅವರು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಏನಿದೆಯೋ ಫಾರ್ ದೀಸ್ ಕಂಡೀಷನ್ಸ್ ಅದು ರಿವರ್ಸ್ ಮಾಡ್ಕೊಳೋದಕ್ಕೆ ಏನೆಲ್ಲ ಸಪೋರ್ಟ್ ಆಗಬೇಕು. ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಬಂದು ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಲ್ಲ, ನಮ್ಮ ಗುರುಗಳು, ಮೆಂಟರ್ಸ್, ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಿತ್ರ ಬಸು ಚಿಲ್ಲರು, ಡಾಕ್ಟರ್ ಅರವಿಂದ್ ದಿವಾಕರ್, ಡಾಕ್ಟರ್ ಅರೂಪ್ ಮುಖರ್ಜಿ ಸರ್, ಡಾಕ್ಟರ್ ನರೇಶ್ ಸರ್, ಇವ್ರದ್ದೆಲ್ಲರನ್ನೂ ಕೂಡ ವೀಡಿಯೋದಲ್ಲಿ ಹಾಕಿರ್ತೀನಿ. ನಾನು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಹಾಕಿರ್ತೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪ್ರೋಟೋಕಾಲ್ಸ್ನ ನಾವು ಇನ್ನೂ ಸ್ವಲ್ಪ ರಿಫೈನ್ ಮಾಡಿಬಿಟ್ಟು ನಮ್ಮ ಪೇಷಂಟ್ಸ್ಗಳಿಗೆ ಸೆಟ್ ಆಗೋ ಥರ ಸ್ವಲ್ಪ ಎಕನಾಮಿಕಲಾಗಿ ಅಫೋರ್ಡಬಲ್ ಕಾಸ್ಟಲ್ಲಿ ಕೊಡೋದಕ್ಕೆ ನಾವು ಮಾಡ್ತಾ ಇರೋದ್ರಿಂದ ಪೇಷಂಟ್ಸಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಅಂತ ಹಾಕಿದ್ವಿ. ಈ ನಮ್ಮ ಪ್ರೋಟೋಕಾಲ್ನ ನಮ್ಮ ಡಾಕ್ಟರ್ಸ್ಗೂ ಅದನ್ನೇ ಟ್ರೈನ್ ಮಾಡಿದ್ವಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗೂ ಟ್ರೈನ್ ಮಾಡಿದ್ವಿ. ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಒಂದು ಕಪಲ್ ಆಫ್ ಮಂತ್ಸಿಂದ 2 ಡಾಕ್ಟರ್ನ ಹೈರ್ ಮಾಡಿದ್ವಿ. ಅವರು MBBS ಮಾಡಿದ್ದಾರೆ, ಮತ್ತು ಫಂಕ್ಷನಲ್ ಮೆಡಿಸಿನ್ ಕೋರ್ಸಸ್ ಮತ್ತು ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸಸ್ ಎಲ್ಲ ಮಾಡಿದ್ದಾರೆ. ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ, ನಾಲೆಡ್ಜ್ ಇದೆ. ಸೊ ಡಾಕ್ಟರ್ ರಾಕೇಶ್ನ ಅನುಪಸ್ಥಿತಿನಲ್ಲಿ ಅಂದರೆ ಆಬ್ಸೆನ್ಸ್ನಲ್ಲಿ ನಾನು ಬೇರೆ ಟ್ರೈನಿಂಗ್ ಹೋಗಿರುವಾಗ, ಕಾನ್ಫರೆನ್ಸ್ಗೆ ಹೋಗಿರುವಾಗ, ಮತ್ತು ಅಥವಾ ಆ ಟೈಮಲ್ಲಾಗಲಿ ಅಥವಾ ಡಾಕ್ಟರ್ ರಾಕೇಶ್ ಓನ್ಲಿ 30ರಿಂದ 40 ಅಪಾಯಿಂಟ್ಮೆಂಟ್ಸ್ ಅದೇ ಕಾರಣದಿಂದನಾಗಲಿ ಅಪಾಯಿಂಟ್ಮೆಂಟ್ಸ್ ತುಂಬ ಪೋಸ್ಟ್ಪೋನ್ ಆಗಿ ನಿಮಗೆ 1.5 ತಿಂಗಳು 2 ತಿಂಗಳೆಲ್ಲ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆಗಬಾರ್ದು, ಯಾಕಂದರೆ ಪ್ರಾಪರಾಗಿ ಫಾಲೋ ಅಪ್ ಬೇಕಾಗುತ್ತೆ ವೈದ್ಯರದು. ಹಾಗಾಗಿ ನಮ್ಮ ಟೀಮ್ ಡಾಕ್ಟರ್ಸ್ನ ಟ್ರೈನ್ ಮಾಡಿಬಿಟ್ಟು ಅವರು ಏನು ನಾವು ಪ್ರೋಟೋಕಾಲ್ ಕೊಡ್ತಿದ್ದೋ ಆ ಪ್ರೋಟೋಕಾಲ್ನ ಸಿಸ್ಟಮಲ್ಲಿ ಸೇವ್ ಮಾಡಿಬಿಟ್ಟು ಕಸ್ಟಮೈಸ್ಡಾಗಿ ಪೇಷಂಟ್ ಟು ಪೇಷಂಟ್ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ, ಕಸ್ಟಮೈಸ್ ಆಗಿ ಮಾಡಿ ಕೊಡೋದಕ್ಕೆ ಅವರು ತಯಾರಿರ್ತಾರೆ. ಸೊ ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಅಥವಾ ಡಾಕ್ಟರ್ ರಾಕೇಶ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಬೇಜಾರಾಗಬೇಡಿ.
ಸೊ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೆ ತೋರಿಸ್ಕೊಂಡು ಕನ್ಸಲ್ಟೇಷನ್ನು ಮಾಡಿಸ್ಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಅವ್ರ ಹತ್ರ ನೀವು ನಂಬಿಕೆಯಿಂದ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಅವ್ರು ಫಾಲೋ ಮಾಡ್ತಿರೋದು ನಾವೇನು ನಾಲೆಡ್ಜು ನಾವೇನು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ಅದೇ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿರ್ತಾರೆ. ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಸರ್ ನಿಮಗೆ ಅಪಾಯಿಂಟ್ಮೆಂಟಿಗೆ ಫೋನ್ ಮಾಡಿದ್ವಿ, 1.5 ತಿಂಗಳಾಯ್ತು 2 ತಿಂಗಳಾಯ್ತು, ಅದಕ್ಕೆ ನಾವೇನು ಮಾಡಿದ್ವಿ 1 ತಿಂಗಳು ತೋರಿಸ್ಕೊಂಡೋದ್ವಿ, 1 ತಿಂಗಳಾದ್ಮೇಲೆ ಮಾತ್ರೆಗಳು ನಿಲ್ಲಿಸ್ಬಿಟ್ವಿ, ಮಾತ್ರೆ ನಿಲ್ಲಿಸಿದ ಮೇಲೆ ಪೇಯ್ನ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಏನಂದರೆ ರೀಜನರೇಟಿವ್ ಮೆಡಿಸಿನ್ ಆಗಿರೋದ್ರಿಂದ ಮಸಲ್ಸು ಮತ್ತು ಜಾಯಿಂಟ್ಸು ಮತ್ತು ನರ್ವ್ಸು ರೀಬಿಲ್ಡ್ ಆಗೋದಕ್ಕೆ, ರೀಜನರೇಟ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟೇಷನ್ ಒಂದು ಕಂಟಿನ್ಯೂಸ್ ಟೈಮ್ ಪೀರಿಯಡಲ್ಲಿ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಮೆಡಿಸಿನ್ ಸ್ಟಾಪ್ ಮಾಡಿದರೆ ಬಿಕಾಸ್ ಆಫ್ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತನಾ ಅಥವಾ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅದನ್ನು ನಾವು ಸ್ಟಾಪ್ ಮಾಡಿದರೆ ಅವಾಗೇನಾಗುತ್ತೆ, ಆ ಒಂದು ರೀಜನರೇಟಿವ್ ರೀಬಿಲ್ಡಿಂಗ್ ಪ್ರೊಸೆಸ್ಸು ಹಾಲ್ಟ್ ಆಗಿಬಿಡುತ್ತೆ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಆವಾಗ ನೀವು ಅಷ್ಟು ದುಡ್ಡು ಖರ್ಚು ಮಾಡಿರೋದು ಕೂಡ ಸುಮ್ಮನೆ ವ್ಯರ್ಥವಾಗ್ಬಿಡುತ್ತೆ. ಅದು ಆಗಬಾರ್ದು. ಯಾಕೆಂದರೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಾಸ್ಪಿಟಲ್ನ ನಂಬ್ಕೊಂಡು ಬರ್ತಾಯಿದ್ದೀರಾ. ಡಾಕ್ಟರ್ ರಾಕೇಶ್ ಮತ್ತು ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ನಂಬ್ಕೊಂಡು ಬರ್ತಾಯಿದ್ದೀರಾ. ಬಂದಿರೋದಕ್ಕೆ ನಿಮ್ಗೆ ಒಳ್ಳೇದಾಗಬೇಕು, ನೀವು ಖರ್ಚು ಮಾಡಿರ್ತಕ್ಕಂಥ ದುಡ್ಡಿಗೆ ನ್ಯಾಯ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಇನ್ನೂ ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿದ್ದೀವಿ. ಸೊ ಯಾರೂ ಕೂಡ ಮನಸ್ಸಿನಲ್ಲಿ ಏನೂ ಅಂದ್ಕೊಳ್ದಂಗೆ ಡಾಕ್ಟರ್ ರಾಕೇಶ್ ಇಲ್ಲ ಅಂತ ಅಂದ ತಕ್ಷಣ ಡಾಕ್ಟರ್ ರಾಕೇಶೇ ಬೇಕು ಅಂತ ಜಗಳ ಮಾಡಿದೆ. ದಯವಿಟ್ಟು ನಾನು ನಿಮಗೆ ಮನದಾಳದಿಂದ ಹೃದಯಪೂರ್ವಕ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರಾಕೇಶ್ ಇಲ್ಲ ಅಂತಂದರೆ ನೀವು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಹೋಗೋ ಥರನೇ ಆಗುತ್ತೆ ಇಲ್ಲಿ ಪೇಷಂಟ್ಸು. ಯಾಕಂದ್ರೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದೂರದಿಂದ. ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತಂದ್ರೂ ಹಂಗೆ ಆಗುತ್ತೆ. ಅದು ಇನ್ನೂ ಮನಸ್ಸಿಗೆ ಇನ್ನೂ ದುಃಖ ಕೊಡುತ್ತೆ. ಸೊ ಆ ದುಃಖ ಪಡ್ಕೊಂಡಂಗೆ ಧೈರ್ಯವಾಗಿ ನಂಬಿಕೆಯಿಂದ ನಮ್ಮ ಡಾಕ್ಟರ್ ಹೀಲ್ ಹಾಸ್ಪಿಟಲ್, ಪೇನ್ ಕ್ಯೂರ್ ಹಾಸ್ಪಿಟಲ್ ಇರತಕ್ಕಂಥ ಟೀಮ್ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರ ಟ್ರೀಟ್ಮೆಂಟು ಕೂಡ ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಏನಿರುತ್ತೋ ಅದೇ ಸೇಮ್ ಟ್ರೀಟ್ಮೆಂಟ್ 100% ಸಿಮಿಲರ್ ಆಗಿರುತ್ತೆ. ಇಂಡಿವಿಜುವಲ್ ಪರ್ಸೆಪ್ಷನ್ನು ಮತ್ತು ಕಸ್ಟಮೈಸೇಷನ್ನು ಮತ್ತು ಪ್ರೋಟೋಕಾಲ್ಸ್ ಎಲ್ಲನೂ ಕೂಡ ಅದೇ ಪ್ರಕಾರನೇ ಹಾಕೊಂಡು ಹೋಗ್ತಾ ಇದೀವಿ ನಾವು. ಎಲ್ಲರಿಗೂ ರಿಸಲ್ಟ್ ಬರುತ್ತೆ. ಡಾಕ್ಟರ್ ರಾಕೇಶ್ ಟ್ರೀಟ್ಮೆಂಟ್ ಕೊಟ್ಟಾಗ ಹೆಂಗೆ ರಿಸಲ್ಟ್ ಬರುತ್ತೋ ಅದೇ ಥರನೇ ನಮ್ಮ ಟೀಮ್ ಡಾಕ್ಟರ್ಸ್ ಕೊಟ್ಟಾಗಳು ರಿಸಲ್ಟ್ ಬರುತ್ತೆ. ದಯವಿಟ್ಟು ಮನಸ್ಸಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತೋರದೆ ನಮ್ಮ ವೈದ್ಯರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ನ ಫಾಲೋ ಮಾಡ್ತಕ್ಕಂಥ ನಮ್ಮೆಲ್ಲ ಟೀಮ್ ಡಾಕ್ಟರ್ಸ್ಗೂ ನಾಲೆಡ್ಜು ಇರ್ತಕ್ಕಂಥ ಟೀಮ್ ಡಾಕ್ಟರ್ಸ್ ಎಲ್ಲರನ್ನೂ ಕನ್ಸಲ್ಟ್ ಮಾಡ್ಬೋದು. ಟ್ರೀಟ್ಮೆಂಟಲ್ಲಿ ಪ್ರೋಟೋಕಾಲ್ 100% ಕೊಟ್ಟಿರ್ತಕ್ಕಂಥ ಡಾಕ್ಟರ್ಸ್ಗಳನ್ನ ಮಾತ್ರ OPD ನಲ್ಲಿ ಕೂರಿಸಿರ್ತೀವಿ. OPD ನಲ್ಲಿ ಮಿನಿಮಮ್ ಟು ಮಿನಿಮಮ್ ನಮ್ಮ ಹಾಸ್ಪಿಟಲ್ ಟೋಟಲಿ 18 to 20 ಡಾಕ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಟ್ರೈನ್ ಅಪ್ ಮಾಡಿದ್ವಿ. ಎಲ್ಲರಿಗೂ ಅವ್ರದೇ ಒಂದು ಟ್ರೈನ್ ಅಪ್ ಮಾಡಿದ ಅಷ್ಟೇ ಅಲ್ಲದೆ ಟೆಸ್ಟ್ಸ್ ಮಾಡಿಬಿಟ್ಟು ಅವ್ರಿಗೆ ಎಕ್ಸಾಮ್ಸ್ ಮಾಡಿಬಿಟ್ಟು ಅದನ್ನ ನಾಲೆಡ್ಜ್ ರಿವೆರಿಫೈ ಮಾಡಿ ಅವ್ರಿಗೆ ರಿಗರಸ್ ಟ್ರೈನಿಂಗ್ ಕೊಟ್ಟಿರ್ತೀವಿ. ಮಿನಿಮಮ್ 3 to 4 monthsವರೆಗೂ ರಿಗರಸ್ ಟ್ರೈನಿಂಗ್ ಕೊಟ್ಟು ಅವ್ರು ಒನ್ಸ್ ರೆಡಿ ಆಗಿದ್ದಾರೆ, ಅವ್ರಿಗೆ ಮೆಚುರಿಟಿ ಚೆನ್ನಾಗಿದೆ, ಪಕ್ವವಾಗಿದ್ದಾರೆ ಅವ್ರ ನಾಲೆಡ್ಜ್ ಅಂತ ಅನ್ನುವಾಗಲೇ ಅವ್ರನ್ನ ಪೇಷಂಟ್ ಕನ್ಸಲ್ಟ್ ಮಾಡೋಕ್ಕೆ, ಪೇಷಂಟ್ನ ಟಚ್ ಮಾಡೋಕ್ಕೆ ಮತ್ತು ಎಕ್ಸಾಮಿನೇಷನ್ ಮಾಡೋಕ್ಕೆ ಅವ್ರನ್ನ ನಾವು ಅಲೋ ಮಾಡ್ತೀವಿ. ಯಾಕಂದರೆ ಕ್ವಾಲಿಟಿ ಪ್ರಿಸೀಡ್ಸ್ ಕ್ಯೂರ್ ಅಂತ ನಾವು ಅರ್ಥ ಮಾಡೋದು, ಆ್ಯಂಡ್ ಕೇರಿಂಗ್ ಪ್ರಿಸೀಡ್ಸ್ ಕ್ಯೂರ್ ಅಂತ. ನಾವು ಪ್ರಾಪರ್ ಇರ್ತಕ್ಕಂಥ ಕೇರ್ ಕೊಡ್ತಕ್ಕಂಥ ಡಾಕ್ಟ್ರಿಗೆ ನಾಲೆಡ್ಜ್ ಅಷ್ಟೇ ಅಲ್ಲ, ಆ ಒಂದು ಎಂಪತಿನೂ ಇರಬೇಕು. ಎಂಪತಿ ಇರಬೇಕು, ಆ ಒಂದು ಕ್ವಾಲಿಟಿ ಆಫ್ ಫೀಲಿಂಗ್ ಇರಬೇಕು, ಆ ಒಂದು ಹೀಲಿಂಗ್ ಟಚ್ ಇರಬೇಕು. ಅದರಲ್ಲೇ ಪೇಷಂಟ್ಸ್ ವಾಸಿ ಆಗೋದು. ನಾಟ್ ಜಸ್ಟ್ ಬಿಕಾಸ್ ಆಫ್ ಮೆನಿ ಡಿಗ್ರೀಸ್, ನಾಟ್ ಜಸ್ಟ್ ಬಿಕಾಸ್ ಆಫ್ ಮೋರ್ ಅಂಡ್ ಮೋರ್ ನಾಲೆಡ್ಜ್. ಕರೆಕ್ಟ್ ಆಗಿರ್ತಕ್ಕಂಥ ಎಲ್ಲನೂ ಇರಬೇಕು. ನಾಲೆಡ್ಜ್ ಇರಬೇಕು ಕ್ಯೂರ್ ಆಗೋದಕ್ಕೆ, ಮತ್ತೆ ಆ ಒಂದು ಕೇರಿಂಗ್ ಆಟಿಟ್ಯೂಡ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ಮತ್ತೆ ಒಂದು ಎಂಪತಿ ಇರಬೇಕು. ಇದೆಲ್ಲನೂ ಮಿಶ್ರಣವಾಗಿ ಬರುವಾಗಲೇ ವಾಸಿ ಆಗುತ್ತೆ. ಸೊ ಇದೆಲ್ಲನೂ ಕೂಡ ನಮ್ಮ ಇರ್ತಕ್ಕಂಥ ಡಾಕ್ಟರ್ಸ್ನ ನಾವು ಹೈರ್ ಮಾಡುವಾಗಲೇ ಅವ್ರದ್ದು ಕ್ಯಾರೆಕ್ಟರ್, ಆಟಿಟ್ಯೂಡ್, ಬಿಹೇವಿಯರ್ ನೋಡ್ಬಿಟ್ಟೆ ನಾವು ಹೈರ್ ಮಾಡಿರ್ತೀವಿ. ನಾಲೆಡ್ಜನ್ನು ನೋಡಿ ಹೈರ್ ಮಾಡಿರ್ತೀವಿ. ಸರ್ಟಿಫಿಕೇಶನ್ಸ್ ಏನೇನು ಮಾಡಿದ್ರೆ ಅಂತ ಅದ್ರ ಜೊತೆಗೆ ನಮ್ಮ ಪೇಷಂಟ್ನ ಡೀಲ್ ಮಾಡೋದಕ್ಕೆ ಒಂದು 3 to 4 months ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು, ಆ ಟ್ರೈನಿಂಗ್ ಮಾಡಿದ್ಮೇಲೆ ಎಕ್ಸಾಮ್ ಬರೆಸ್ಬಿಟ್ಟು ಅವರೆಲ್ಲ ನಾಲೆಡ್ಜು, ಮೆಚುರಿಟಿ ಕರೆಕ್ಟ್ ಆಗಿದೆ, ಎಲ್ಲನೂ ಇಂಟರ್ನಲ್ ಅಂಡ್ ಹಾರ್ಟ್ಫುಲ್ ಡೀಲಿಂಗ್ ವಿತ್ ದ ಪೇಷಂಟ್ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೆ ಅನಿಸಿದ ಮೇಲೆ ಅವ್ರನ್ನ ಪೇಷಂಟ್ ಬಿಡ್ತೀವಿ. ಸೊ ಹಂಗಾಗಿ ದೇ ಆರ್ ಈಕ್ವಲಿ ಕಾಂಪಿಟೆಂಟ್ ಆಸ್ ಡಾಕ್ಟರ್ ರಾಕೇಶ್. ಸೊ ದಯವಿಟ್ಟು ಏನು ಅಂದ್ಕೊಳ್ಳದೆ ಟ್ರೀಟ್ಮೆಂಟ್ ತಗೊಳ್ಳಿ ಅವ್ರ ಹತ್ರ. ಸೊ ನಮ್ಮಲ್ಲಿ ಒಂದು ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಅಲ್ಲಿ ಹೈರ್ ಮಾಡಿರ್ತಕ್ಕಂಥ MBBS ಮಾಡಿ ಇಂಟಗ್ರೇಟೆಡ್ ಮೆಡಿಸಿನ್ ಕೋರ್ಸ್ ಮಾಡಿರ್ತಕ್ಕಂಥ ಇಬ್ರು ಡಾಕ್ಟರ್ಗಳು, ಇನ್ನೊಂದು ಇದ್ದಾರೆ ಬಂದಿಲ್ಲ. ಸೊ ಅವ್ರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿಮ್ಗೆ ಅವ್ರ ಪರಿಚಯ ಮಾಡಿಸ್ತೀನಿ. ನೆಕ್ಸ್ಟ್ ಟೈಮ್ ಬರುವಾಗ ದಯವಿಟ್ಟು ನಾನು ಡಾಕ್ಟರ್ ರಾಕೇಶ್ ಇಲ್ಲ ಅಂದ್ರೆ ಅವ್ರು ಇದ್ದಾರೆ ಅಂದರೆ ಅವರೆಲ್ಲ ಯಾರೇ ಇದ್ದಾರೆ ಅಂದರೆ ಟ್ರೀಟ್ಮೆಂಟ್ ತಗೊಳ್ಳಿ. ದೇ ಆರ್ ಈಕ್ವಲಿ ಕಾಂಪಿಟೆಂಟ್. ಮಾತಾಡ್ಸೋಣ ಅವ್ರನ್ನ. ಮೇಡಮ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಆ್ಯಂಡ್ ಫಂಕ್ಷನಲ್ ಆ್ಯಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದರೆ ಥೈರಾಯ್ಡ್, BP, ಶುಗರ್ ಆ್ಯಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಎ ಹೋಲಿಸ್ಟಿಕ್ ಅಪ್ರೋಚ್. ಅಂದರೆ ಡಯಟ್, ಸಪ್ಲಿಮೆಂಟ್ಸ್, ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇಯಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದು ಏನಿದೆ ಅದನ್ನು ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್.
ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್. ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಕೇರಿಂಗ್ ವಿತ್ ಹೀಲಿಂಗ್ ಹ್ಯಾಂಡ್ಸ್ ಎಂಪತಿ. ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹ್ಯಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತು ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸಲ್ಲಿ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಲ್ ಗೋ ಟು ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಭಾಳಷ್ಟು ಡಾಕ್ಟರ್ಸು ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇದೆ ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿಯಲ್ಲಿ ಭಾಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡೋಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂಥೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ. ಸರ್ ಥ್ಯಾಂಕ್ ಯು ಸರ್. ಸೊ ಡಾಕ್ಟರ್ ಯೂಸಫ್ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ದಿಸ್ ಇಂಟಿಗ್ರೇಟೆಡ್ ಮೆಡಿಸಿನ್ ಸಿನ್ಸ್ ಮೆನಿ ಇಯರ್ಸ್. ಸೊ ಅವರು ನಾವು ಸ್ಟಾರ್ಟಿಂಗಲ್ಲಿ ಇಂಟರ್ವ್ಯೂ ತೊಗೊಂಡಾಗ ಎಷ್ಟೊಂದು ಜನ ಡಾಕ್ಟರ್ಸ್ನ ರಿಜೆಕ್ಟ್ ಮಾಡಿದ್ವಿ ಬಿಕಾಸ್ ಆಫ್ ಒಂದು ಎಂಪತಿ ಆ್ಯಂಡ್ ಆ ಒಂದು ನಾಲೆಡ್ಜ್ ಇಲ್ಲ ಅಂತ. ಬಟ್ ವಿ ಹ್ಯಾವ್ ಸೆಲೆಕ್ಟೆಡ್ ಮೆನಿ ಡಾಕ್ಟರ್ಸ್. ಅದರಲ್ಲಿ ಇವರಿಬ್ಬರು ವೆರಿ ಪ್ರಾಮಿನೆಂಟ್ ಡಾಕ್ಟರ್ಸು. ಸೊ ಹಂಗಾಗಿ ಅವ್ರ ನಾಲೆಡ್ಜ್ ಚೆನ್ನಾಗಿದೆ. ಮತ್ತು ನಾಲೆಡ್ಜಲ್ಲಿ ಪೇಷಂಟ್ ಎಕ್ಸ್ಪೀರಿಯೆನ್ಸು, ಅವ್ರದ್ದು ಪೇಷಂಟ್ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಪೇಷಂಟ್ಸ್ಗಳು ಇವ್ರ ಹತ್ರ ನಾನು ಇಲ್ಲದೆ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಅವ್ರಿಗೆ ಫೀಡ್ಬ್ಯಾಕ್ ಕಾಲ್ಸ್ ಮಾಡಿ ಪೇಷಂಟ್ಗೆ ಕೇಳಿದಾಗ ಟ್ರೀಟ್ಮೆಂಟ್ ಆಗಿದೆಯಲ್ಲ ಹೆಂಗೆ ಅಂತ ಕೇಳಿದಾಗ ಅವರು ನಮಗೆ ಚೆನ್ನಾಗಿದೆ, ಬೆಟರ್ ಡಾಕ್ಟರ್ಸು ನಮ್ಮ ಚೆನ್ನಾಗಿ ಹೀಲ್ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಮತ್ತು ಇನ್ನೊಂದು ಬಂದು ನಾವು ಅವರು ಸೆಕೆಂಡ್ ಟೈಮ್ ಅಂದರೆ ಈಗ ಪೇಷಂಟ್ಸು ಸೆಕೆಂಡ್ ವಿಸಿಟು ಥರ್ಡ್ ವಿಸಿಟ್ ಬಂದಿರ್ತಾರೆ, ಆ ಟೈಮಲ್ಲಿ ನಾನು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಸಿಟಲ್ಲಿ ಪೇಷಂಟ್ಸ್ ಬಂದಾಗ ನಾನು ಇರ್ತೀನಿ. ಪೇಷಂಟ್ಸು ಕಂಪೇರ್ ಟು ಪ್ರೀವಿಯಸ್ಸು ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತಂದರೆ ಚೆನ್ನಾಗಿ ಕಡಿಮೆ ಆಗಿದೆ, ಪೇಯ್ನ್ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಮತ್ತು ಕೂಡ ಪರ್ಸೆಂಟೇಜ್ ಆಫ್ ಇಂಪ್ರೂವ್ಮೆಂಟು ಪ್ರೀವಿಯಸ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ವಿಸಿಟಲ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿರ್ತಾರೆ. ಯಾಕಂದರೆ ಆಗ್ತಕ್ಕಂಥ ಮೆಡಿಸನ್ಸು, ಪೇಷಂಟ್ ಕೇಸ್ನ ಅನಲೈಸ್ ಮಾಡ್ತಕ್ಕಂಥ ರೀತಿ, ಬ್ಲಡ್ ಟೆಸ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು, ಮತ್ತು ಕೊಟ್ಟಿರ್ತಕ್ಕಂಥ ರೆಫರೆನ್ಸ್ ರೇಂಜ್ಗೆ ಫಂಕ್ಷನಲ್ ರೇಂಜ್ ಏನಿದೆ ಅದಕ್ಕೆ ಸೆಟ್ ಮಾಡಿ ಅವ್ರನ್ನ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಆ ಒಂದು ಪ್ಯಾರಾಮೀಟರ್ಸ್ನ ಆ ಲೆವೆಲಿಗೆ ತರೋದ್ರಿಂದ ಪೇಷಂಟ್ ಆ್ಯಕ್ಚುಲಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಯಾವುದೇ ಪೇಯ್ನ್ಫುಲ್ ಕಂಡೀಷನ್ಸ್ ಆಗ್ಬೋದು ನಿಮಗೆ. ಆ ಪೇಯ್ನ್ಫುಲ್ ಕಂಡೀಷನ್ಸ್ ಯಾಕೆ ಬಂದಿರುತ್ತೆ? ಬಿಕಾಸ್ ಆಫ್ ಕ್ರೋನಿಕ್ ಇನ್ಫ್ಲಮೇಷನ್ ಆ್ಯಂಡ್ ಬಿಕಾಸ್ ಆಫ್ ಲೈಕ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ವಿಚ್ ಈಸ್ ಹ್ಯಾಪನಿಂಗ್ ಇನ್ ದ ಬಾಡಿ. ಸೊ ಅದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ತಪ್ಪಿಸಿದ್ರೆ, ಅದನ್ನು ನಾವು ಇನ್ಫ್ಲಮೇಷನ್ನ ನಾವು ರೂಟ್ ಕಾಸ್ ತಪ್ಪಿಸ್ಬಿಟ್ಟು ಆಂಟಿ ಇನ್ಫ್ಲಮೇಟರಿ ಸಪ್ಲಿಮೆಂಟೇಷನ್ಸ್ ಲೈಕ್ ವೈಟಮಿನ್ ಸಿ, ಜಿಂಕ್, ಮೆಗ್ನೀಷಿಯಮ್, ವೈಟಮಿನ್ K27, ವೈಟಮಿನ್ ಡಿ ಪ್ಲಸ್ ಐವರ್ಮೆಕ್ಟಿನ್, ಇದನ್ನೆಲ್ಲ ನಾವು ಸಿರಕ್ಷೆ ಪ್ರೊಪರ್ಟೀಸ್ ಇದನ್ನೆಲ್ಲ ನಾವು ಕೊಟ್ಕೊಂಡು ನಾರ್ಮಲ್ ಲೆವೆಲಿಗೆ ತಂದಿದ್ದೆ ಆದರೆ ಪೇಷಂಟು ಈಗ ಚೆನ್ನಾಗಿ ಎಕ್ಸಲೆಂಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಪೇಷಂಟ್ಗೆ ಪೇಯ್ನ್ ನ್ಯಾಚುರಲಿಗೆ 3-4 ವಿಸಿಟಲ್ಲಿ 80-90% ಕಡಿಮೆ ಆಯಿತು ಸರ್ ನಮಗೆ ಅಂತಂತಾರೆ. ಆಮೇಲಿಂದ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸಪ್ಲಿಮೆಂಟ್ಸ್ನ ಒಂದು 2-3 ತಿಂಗಳು ತೊಗೊಂಡು ಕರೆಕ್ಟ್ ಡಯಟ್ ಮಾತ್ರ ಹಿಡಿಬೇಕು. ಯಾಕಂದರೆ ಇನ್ಫ್ಲಮೇಟ್ರಿ ಫುಡ್ ಮತ್ತೆ ತಗೊಳ್ಳೋ ಸ್ಟಾರ್ಟ್ ಮಾಡಿದರೆ ಮತ್ತೆ ಕಾಯಿಲೆ ಬರುತ್ತೆ. ಸರ್ ಇದು ಪರ್ಮನೆಂಟ್ ಅಂತ ಹೇಳ್ತಿರೋದ? ಪರ್ಮನೆಂಟು ಅಂತ ಡೆಫಿನೆಟ್ಲಿ ಪರ್ಮನೆಂಟ್. ಯಾಕಂದರೆ ಫುಡ್ ಈಸ್ ಮೆಡಿಸಿನ್. ನಮ್ಮದು ಕೋರ್ ಪ್ರಿನ್ಸಿಪಲ್ ಬಂದು ಫುಡ್ ಈಸ್ ಮೆಡಿಸಿನ್. ಯಾಕಂದರೆ ದ ಫೌಂಡರ್ ಆಫ್ ಮೆಡಿಸನ್ ಬಂದು, ಫಾದರ್ ಆಫ್ ಮೆಡಿಸನ್ ಬಂದು ಹಿಪೋಕ್ರಟಿಸ್. ಅವ್ರು ಹೇಳಿರ್ತಕ್ಕಂಥದ್ದು ಲೆಟ್ ಫುಡ್ ಬಿ ದೇ ಮೆಡಿಸನ್ ಅಂತಲೇ ಹೇಳಿರೋದು. ಸೊ ಫುಡ್ ಈಸ್ ಮೆಡಿಸನ್ ಅಲ್ಲಿಗೆ ಬರುತ್ತೆ. ನಮ್ಮ ಏನೋ ಮಾಡಿಬಿಟ್ಟು ನಮ್ಮ ದೇಹ ಕೆಡಿಸ್ಕೊಂಡಿರ್ತೀವಿ. ಆ ಕೆಡಿಸ್ಕೊಂಡಿರ್ತಕ್ಕಂಥ ದೇಹನ ನಾರ್ಮಲ್ಲಿಗೆ ತರೋದಕ್ಕೋಸ್ಕರ ಇಷ್ಟು ವಿಟಮಿನ್ಸು, ಇಷ್ಟು ಸಪ್ಲಿಮೆಂಟೇಷನ್ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಫುಡ್ಡಲ್ಲಿ ಕರೆಕ್ಷನ್ ಮಾಡಿಕೊಂಡು ಆ ಫುಡ್ಡನ್ನ ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ಆಮೇಲೆ ಇದು ಸಪ್ಲಿಮೆಂಟ್ಸ್ಗಳನ್ನ ಸ್ಟಾಪ್ ಮಾಡ್ಕೋಬೋದು. ಸಪ್ಲಿಮೆಂಟ್ಗಳನ್ನ ಸ್ಟಾಪ್ ಮಾಡಿಕೊಂಡು ಕೆಲವರಿಗೆ 6 ತಿಂಗಳಿಗೆ ಮಿನಿಮಮ್ ಡ್ಯಾಮೇಜ್ ಆಗಿದ್ರೆ 6 ತಿಂಗಳಿಗೆ ಆ ಮೆಡಿಸಿನ್ಸ್ ಎಲ್ಲ ನಿಲ್ಲಿಸ್ತೀವಿ. ಕೆಲವರಿಗೆ 3 ತಿಂಗಳಿಗೆ ನಿಲ್ಲಿಸ್ತೀವಿ. ಕೆಲವರಿಗೆ 1 ವರ್ಷದವರೆಗೂ ತಂದು ಇವತ್ತೊಂದು ಅಜ್ಜಿ ಬಂದಿದ್ದರು. ಅವ್ರಿಗೆ ಆಲ್ಮೋಸ್ಟ್ 2024 ಜೂನಿಂದ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಾವು ಶೀಸ್ 80% ರಿಕವರ್ಡು. ಸೊ ಅವ್ರಿಗೆ ಅವಾಗಿಂದನೂ ಸರ್ಜರಿ ಹೇಳ್ತಾನೆ ಇದ್ರು. ಬಟ್ ಅವ್ರಿಗೆ ಸರ್ಜರಿ ವಿಲ್ಲಿಂಗ್ ಇರಲ್ಲ. ಯಾಕಂದರೆ ಏಜ್ ಬಂದು 65 ಇಯರ್ಸ್ ಆಗಿತ್ತು. ಡಾಕ್ಟರ್ಸೇ ರಿಜೆಕ್ಟ್ ಮಾಡಿದ್ರು ಸರ್ಜರಿ ಬೇಡ ಅಂತ. ಸೊ ಬೇರೆ ಇಲ್ಲಿದೆ, ದೇರ್ ಈಸ್ ನೋ ವೇ ಔಟು. ಸೊ ಅವಾಗ ನಾವು ಅವ್ರಿಗೆ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆ್ಯಂಡ್ ಇಂಟಿಗ್ರೇಟೆಡ್ ಮೆಡಿಸಿನ್, ರಿಜೆಕ್ಟಿವ್ ಮೆಡಿಸಿನ್ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶಿ ಹ್ಯಾಸ್ ಇಂಪ್ರೂವ್ಡ್ ಆಲ್ಮೋಸ್ಟ್ 80%. ಸೊ ಈ ಥರ ನಾವು ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಸೊ ಡಾಕ್ಟರ್ ದೀಕ್ಷಿತಾ ಆ್ಯಂಡ್ ಡಾಕ್ಟರ್ ಯೂಸಫ್ ಇರ್ತಾರೆ. ಸೊ ದೇ ಆರ್ ಎಕ್ಸಲೆಂಟ್ ಡಾಕ್ಟರ್ಸ್ ಹೂ ಆರ್ ಪ್ರಾಕ್ಟೀಸಿಂಗ್ ಡಾಕ್ಟರ್ ರಾಕೇಶ್ ಪ್ರೋಟೋಕಾಲ್ ಇನ್ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್. ಸೊ ಡಾಕ್ಟರ್ ರಾಕೇಶ್ ಅಂತ ಏನು ನೀವು ನಂಬಿಕೆ ಇಟ್ಕೊಂಡು ಬರ್ತಿದ್ರು ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ.
ನಾನು ಕೂಡ ಪೇಷಂಟ್ ನೋಡ್ತೀನಿ, ಡೈಲಿ 30-40 ಪೇಷಂಟ್ ಅಷ್ಟೇ ನೋಡೋಕ್ಕಾಗುತ್ತೆ. ಅದಕ್ಕೆ ಮೇಲ್ಗಡೆ ಅಪಾಯಿಂಟ್ಮೆಂಟ್ಗಳು ಸುಮ್ಮನೆ ಮುಂದಕ್ಕೆ ಪೈಲಪ್ ಆಗಿ 3 ತಿಂಗಳವರೆಗೂ ಹೋಗಿ ಕಾಯಿಲೆ 1 ತಿಂಗಳಾದ್ಮೇಲೆ ಮಾತ್ರೆ ಖಾಲಿ ಆಗಿ ನೋವು ಜಾಸ್ತಿ ಮಾಡ್ಕೊಂಡು ಖರ್ಚು ಮಾಡಿರೋ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ಒಂದು ಮನಸ್ಸಲ್ಲಿ ಒಂದು ದುಃಖ ಪಡೋದಕ್ಕಿಂತ ನೀವು ದಯವಿಟ್ಟು ನಮ್ಮ ಟೀಮ್ ಡಾಕ್ಟರ್ಸ್ ಹತ್ರ ತೋರಿಸಿ. ಅವರು ಕೂಡ ಈಕ್ವಲಿ ಪೊಟೆನ್ಷಿಯಲ್ ಇದ್ದಾರೆ. ಸೊ ದಟ್ ಇವಾಗ ಪೇಷಂಟ್ಸ್ ಫ್ಲೋ ಕೂಡ 140-150 ಪೇಷಂಟ್ಸ್ ಇರುತ್ತೆ. ಲೈಕ್ ಹ್ಯೂಮನ್ಲಿ ಇಟ್ ಈಸ್ ಇಂಪಾಸಿಬಲ್ ಫಾರ್ ಡಾಕ್ಟರ್ ರಾಕೇಶ್ ಟು ಸಿ ಆ್ಯಂಡ್ ವಿಟ್ನೆಸ್ ಎವ್ರಿ ಕೇಸ್. ಸೊ ಹಂಗಾಗಿ ಎಷ್ಟಾಗುತ್ತೋ ನಾನು ಪ್ರಯತ್ನಪಟ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ನೋಡ್ತಾ ಇದ್ದೀನಿ. ನನ್ನ ಕೈಲಿ ಯಾವಾಗ ಅದನ್ನು ಲಿಮಿಟ್ ಕ್ರಾಸ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವೋ ಅದೇ ನನ್ನ ನಾಲೆಡ್ಜ್ನ ಇವರಿಗೆ ಟ್ರೈನ್ ಮಾಡಿಬಿಟ್ಟು ಅದೇ ಪ್ರೋಟೋಕಾಲ್ನ ಇವರಿಗೆ ಇನ್ನು ಕಲಿಸ್ಕೊಟ್ಬಿಟ್ಟು ಅವ್ರಿಗೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಪೇಷಂಟ್ನ ನೋಡೋದಕ್ಕೆ ಹೆಚ್ಚಾಗಿ ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಏನೇ ಡೌಟ್ಸು ಕಮೆಂಟ್ಸು ಇದ್ದರೆ ಕೆಳಗಡೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಇದು ಯಾವುದು ಡಾಕ್ಟರ್ ರಾಕೇಶ್ ಹಾಸ್ಪಿಟ್ಲಾಗ ಇರೋದಿಲ್ಲ ಅಂತಲ್ಲ, ನಾನು ಹಾಸ್ಪಿಟ್ಲಾಗ ಇರ್ತೀನಿ, ಒಂದು 30-40 ಪೇಷಂಟ್ ನೋಡೋಕ್ಕಾಗುತ್ತೆ. ಆಮೇಲೆ ಪೈಲಪ್ ಆಗುತ್ತೆ ಒಂದು ರೀಸನ್. ಮತ್ತು ಕಾನ್ಫರೆನ್ಸ್ಗೆ ಅಥವಾ ಟ್ರೈನಿಂಗ್ಗೆ ಅಥವಾ ಏನಾದರೂ ಸರ್ಟಿಫಿಕೇಷನ್ಸ್ ಮಾಡೋಕ್ಕೆ ಹೋದಾಗ ಅವಾಗ ನಾನು ರಜಾ ಇರುವಾಗ ಇದು ಮಾಡ್ಕೊಳ್ಳಿ. ಅಥವಾ ನಂದು ಕೆಲವು ಸಮ್ಟೈಮ್ಸು ಏನಾದರೂ ಬಂದಿರ್ತೀನಿ ಬಿಕಾಸ್ ಆಫ್ ಯಾವುದೋ ನಮ್ಮ ಪ್ರೊಫೆಸರ್ಸು. ಮೊನ್ನೆ ಬಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರೊಫೆಸರ್ ಒಬ್ಬರು ಬಂದಿರು, ಡಾಕ್ಟರ್ ಜಿಗ್ನೇಶ್ ಪಟೇಲ್ ಅಂತ. ಅವರು ಒಂದು ಕೇಸ್ ಇದೆ, ಇಂಟರ್ಡಿಸ್ಕಲ್ ಓಝೋನ್ ಥೆರಪಿ ನಾನು ನಿನಗೆ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ ಫ್ರಮ್ ನಾಗ್ಪುರ್, ನಾನು ಬಂದು ನಾನು ಹೇಳ್ಕೊಡ್ತೀನಿ ನಿನಗೆ ಬಾ ಅಂತ ಅಂದರು. ಸಡನ್ನಾಗಿ ಹೋಗ್ಬೇಕಾಗ ಪರಿಸ್ಥಿತಿ ಬಂತು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟಲ್ಲೇ ಕೊಟ್ಟಿದ್ದೀವಿ 11 o'clock, 10 o'clock ಫೋನ್ ಮಾಡಿದ್ರು. ಅವಾಗ ಹೋಗಲೇಬೇಕಂತ ಪರಿಸ್ಥಿತಿ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ಒಂದು ಲವ್ ಆ್ಯಂಡ್ ಕೇರಿಂದ ಡಾಕ್ಟರ್ ರಾಕೇಶ್ ಕಮ್ ಹಿಯರ್ ಐ ವಿಲ್ ಟೀಚ್ ಯು ಅಂತ ಹೇಳುವಾಗ ನಾನು ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅದು ವಿದ್ಯೆಗೆ ಒಂಥರ ಅಗೌರವ ತಂದಂಗೆ ಆಗ್ಬಿಡುತ್ತೆ. ವಿದ್ಯೆ ಇದು ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೆ ನಾನು ಡಿಸ್ರೆಸ್ಪೆಕ್ಟಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಆಯ್ತು ಸರ್ ಐ ವಿಲ್ ಕಮ್ ಅಂತೇಳಿ ಸ್ವಲ್ಪ ಕೇಸ್ ಅಸಿಸ್ಟ್ ಮಾಡಿಬಿಟ್ಟು ಒಂದು 1.5 hour ಆಯಿತು OT ಒಳಗೆ ಹೋಗಿದ್ದು ಪ್ರಿಪೇರ್ ಮಾಡೋದೆಲ್ಲ ಮಾಡಿದ್ಮೇಲೆ. ಬಟ್ ಅಲ್ಲಿಂದ ಹೆಬ್ಬಾಳಿಂದ ಬರಬೇಕು, ಬರೋಷ್ಟೊತ್ತಿಗೆ ಆಲ್ರೆಡಿ 2-3 o'clock ಆಗಿತ್ತು. ಸೊ ಅಷ್ಟೊತ್ತಿಗೆ ಪೇಷಂಟ್ಸ್ ಎಲ್ಲ ಸ್ವಲ್ಪ ಬೇಜಾರಾಗಿದ್ರಿ. ಸೊ ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು ಕ್ಷಮೆ ಮಾಡಿ ಸೊ ನಂಬಿಕೆಯಿಂದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಡಾಕ್ಟರ್ ದೀಕ್ಷಿತಾ, ವೆಲ್ಕಮ್, ಆ್ಯಂಡ್ ಡಾಕ್ಟರ್ ಯೂಸಫ್ ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಕಂಟಿನ್ಯೂ ಅವರ್ ಸಪೋರ್ಟ್ ಟು ಹೀಲ್ ಆ್ಯಂಡ್ ಕ್ಯೂರ್ ದ ಪೇಷಂಟ್ ಪೇಯ್ನ್. ಆ್ಯಂಡ್ ಇನ್ಮೇಲೆ ಏನಾದರೂ ಡಿಸ್ಕಷನ್ಸ್ ಇದ್ದರೆ, ಹೆಲ್ತಿ ಡಿಸ್ಕಷನ್ಸ್ ಲೈಕ್ ಡಿಫ್ರೆಂಟ್ ಟಾಪಿಕ್ ಮೇಲೆ ಎಲ್ಲ ಟೈಮಲ್ಲೂ ಕೂಡ ಪೇಷಂಟ್ ಜೊತೆಗೆ ಮಾತಾಡೋದು ಅಷ್ಟೇ ಕನ್ವರ್ಸೇಷನ್ ಬರ್ತಾಯಿತ್ತು. ಇನ್ಮೇಲೆ ಡಾಕ್ಟರ್ಸ್ ಜೊತೆಗೆ ಒಂದು ಗ್ರೂಪ್ ಡಿಸ್ಕಷನ್ ಥರ ಮಾಡಿಬಿಟ್ಟು ನಿಮಗೆ ಇನ್ನೂ ಹೆಚ್ಚಿನ ನಾಲೆಡ್ಜು ಮತ್ತು ಅವೇರ್ನೆಸ್ನ ಕೊಡೋದಕ್ಕೆ ಶ್ರಮ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.